ಸೊ ಹಾಯ್ ಫ್ರೆಂಡ್ಸ್ ನೋಡೋಣ. ಸೊ ನಾಳಿನ ದಿನ ನಾವು ಮಾರ್ಕೆಟನ್ನು ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡ್ಕೊಂಬೋಣ. ಫಸ್ಟ್ ಏನು ಮಾಡ್ಕೊಂಡು ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ, ಆಮೇಲೆ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ನಾಳೆ ಯಾಕಪ್ಪ ಅಂದ್ರೆ ಗುರುವಾರ ಇರೋದ್ರಿಂದ ತರ್ಸರಿ ನಿಫ್ಟಿ ಎಕ್ಸ್ಪೈರ್ ಇರೋದ್ರಿಂದ ನಿಫ್ಟಿ ನೋಡ್ಕೊಂಬೋಣ. ಓಕೆ, ಸೊ ಫಸ್ಟಿಗೆ ಇಲ್ಲಿ ನಾವು ಒಂದು ಸ್ವಲ್ಪ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬಂದ್ರೆ ಬ್ಯಾಂಕ್ ನಿಫ್ಟಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನಾನು ಹೇಳಿದೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಏನಾಗುತ್ತಾ ಮೇಲಿಂದ ಇಲ್ಲಿ ಕೆಳಗಡೆ ಬಂದಿದೆ, ಮತ್ತೆ ಇಲ್ಲಿ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಕರೆಕ್ಷನ್ ತೊಗೊಳುತ್ತೆ. ಕರೆಕ್ಷನ್ ತೊಗೊಂಡು ಒಂದು ವೇಳೆ ಏನಾದ್ರು ಇಲ್ಲಿ ಏನಾದ್ರು ರೆಡಿ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಇದೇನಾಗುತ್ತೆ, ಇದು ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಏನಾಗುತ್ತೆ ಫಾಲೋ ಥ್ರೂ ಸೆಲ್ಲಿಂಗ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಇವತ್ತು ಸೆಲ್ಲಿಂಗ್ ಕೂಡ ಆಯ್ತು. ಓಕೆ, ಮಾರ್ಕೆಟ್ ಏನಾಯ್ತಪ್ಪ ಇಲ್ಲಿ ಓಪನ್ ಆಯಿತು, ಓಪನ್ ಆದ ಕೂಡಲೇ ಏನಾಯ್ತಪ್ಪ ಮಾರ್ಕೆಟ್ ಸೆಲ್ಲಿಂಗ್ ಆದ್ರೆ ಇಲ್ಲಿ ಏನಾಗಿತ್ತಲ್ಲ ಈ ಒಂದು ಪಾಯಿಂಟ್ 57,000, ಈ 57,000 ಏನಾಯ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಏನು ಮಾಡ್ತಪ್ಪ ಮತ್ತೆ ರಿವರ್ಸ್ ಯಾವ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಕೆಳಗಡೆ ಬಿದ್ದಿತ್ತು ಅದೇ ಪಾಯಿಂಟ್ ಮಾರ್ಕೆಟ್ ಏನಂತಪ್ಪ ರಿಟರ್ನ್ ಆಗಿ ಅಲ್ಲಿ ಹೋಗಿ ಬೇಸ್ ಮಾಡ್ತಾ ಇದೆ. ಓಕೆ, ಸೊ ಈ ಒಂದು ಕ್ಯಾಂಡಲ್ ನೋಡ್ಕೊಂಡ್ರೆ ಈ ಎರಡು ಕ್ಯಾಂಡಲ್ ಓಕೆ, ಸೊ ಈ ಎರಡು ಕ್ಯಾಂಡಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಯಾವ ರೀತಿ ಇದೆಪ್ಪ ಅಂದ್ರೆ ಈ ರೀತಿ ಇದೆ. ಓಕೆ, ಸೊ ಫಸ್ಟ್ ಒಂದು ಕ್ಯಾಂಡಲ್ ಒಂದು ಫುಲ್ ಕ್ಯಾಂಡಲ್ ಇದೆ, ಅದ್ರ ಜೊತೆಗೆ ಏನಿದೆಪ್ಪ ಒಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಓಕೆ, ಸೊ ಈ ರೀತಿ ಒಂದು ಸಿನಾರಿಯೋ ಬಂದಾಗ ಒಂದ್ ವೇಳೆ ಏನಾದ್ರು ಈ ಕ್ಯಾಂಡಲ್ ಮೇಲ್ಗಡೆ ಏನಾದ್ರು ಓಕೆ ಈ ಎರಡು ಕ್ಯಾಂಡಲ್ ಮೇಲ್ಗಡೆ ಏನು ಹಾಯ್ ಇದೆಯಲ್ಲ ಈ ಹಾಯನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಈ ಮಾರ್ಕೆಟ್ ಎಷ್ಟು ಪಾಯಿಂಟ್ ಏನಿದೆಯಲ್ಲ ಈ ಪಾಯಿಂಟ್ ಎಷ್ಟು ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ ಅಷ್ಟು ಮೂವ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲಿನ ಸೈಡ್ ಆಗುತ್ತೆ. ಸೊ ಟೋಟಲ್ ಆಗಿ ಈ ಒಂದು ಪಾಯಿಂಟ್ ಎಷ್ಟು ಮೂವ್ಮೆಂಟ್ ಆಗಿದೆಪ್ಪ ಅಂದ್ರೆ ಸರಿಸುಮಾರು ಒಂದು 300 ಪಾಯಿಂಟ್ ಆಗಿದೆ. ಸೊ ಇದನ್ನು ಕೂಡ ಏನಾಗುತ್ತಪ್ಪ ಅಂದ್ರೆ ನಾಳಿನ ದಿನ ಬ್ರೇಕ್ ಮಾಡ್ತಾ 300 ಪಾಯಿಂಟ್ ಅಪ್ಪ ಅಂತಂದ್ರೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ನಾಳಿನ ದಿನ ಆಲ್ ಟೈಮ್ ಹೈ ಟಚ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ, ಸೊ ಒಂದು ಏನಾದ್ರು ಮಾರ್ಕೆಟ್ ಡೈರೆಕ್ಟ್ ಆಗಿ ಓಪನ್ ಆಗಿ ಮತ್ತೆ ರಿಟರ್ನ್ ಆಗಿ ನಾಳಿನ ದಿನ ಏನಾದ್ರು ರೆಡಿ ಕ್ಯಾಂಡಲ್ ಮಾಡ್ತಪ್ಪ ಅಂತಂದ್ರೆ ಓಕೆ, ಸೊ ಎಲ್ಲಿವರೆಗೂ ಇದು ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನು ಮಾಡಕ್ ಬರಂಗಿಲ್ಲಪ್ಪ, ನಾವು ಹೆವಿ ಆಗಿರ್ತಕ್ಕಂಥ ಒಂದು ಸೆಲ್ಲಿಂಗ್ ಅನ್ನ ಇಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಇದೊಂದು ಝೋನು ಆ ಝೋನ್ ಜೊತೆಗೆ ಇದೊಂದು ಝೋನ್. ಓಕೆ, ಸೊ ಈ ಎರಡು ಝೋನ್ ಅಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಝೋನ್ ಆಗಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಎಲ್ಲಿವರೆಗೂ ಇದನ್ನು ಕ್ರಾಸ್ ಮಾಡಬೇಕು ಆಮೇಲೆ ಇದನ್ನು ಕ್ರಾಸ್ ಮಾಡಬೇಕು. ಅವಾಗ ಏನಾಗುತ್ತಪ್ಪ ಹೆವಿ ಆಗಿರ್ತಕ್ಕ ಸೆಲ್ಲಿಂಗ್ಸ್ ಆಕ್ಟಿವೇಟ್ ಆಗಿ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಸಡನ್ ಆಗಿ ಫಾಲೋ ಆಗಂಗಿಲ್ಲ. ಓಕೆ, ಸೊ ಇದನ್ನ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ನೋಡ್ರಿ. ಓಕೆ, ಸೊ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬಂದ್ರೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ ಮೇಲ್ಗಡೆ ಹೋಗಿತ್ತು, ಇಲ್ಲಿ ಡಬಲ್ ಎಂಪ್ಯಾಟ್ ಮಾಡ್ಕೊತು, ಎಂಪ್ಯಾಟ್ ಮಾಡ್ಕೊಂಡು ಮೊದಲು ಕೆಳಗಡೆ ಬಂತು, ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಏನು ಆಯ್ತಪ್ಪ ಇವಾಗ ಪೋಸ್ ಮಾಡ್ತಾ ಇದೆ. ಹೌದಾ, ಸೊ ಇಲ್ಲಿ ಪೋಸ್ ಮಾಡ್ತಾ ಇದ್ದಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಈ ರೀತಿನೇ ಕೆಳಗಡೆ ಬರ್ಬೋದು. ಕೆಳಗಡೆ ಬಂತಪ್ಪ ಅಂದ್ರೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ಇದು ಇರುತ್ತೆ ಫಸ್ಟ್ ಟಾರ್ಗೆಟ್. ಓಕೆ, 56,900. ಸೊ ಫಸ್ಟ್ ಟಾರ್ಗೆಟ್ ಇರ್ತಕ್ಕಂಥದ್ದು 56,900. ಅದಾದ ಕೂಡಲೇ ಏನಾಗುತ್ತಪ್ಪ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಯಾವ್ದು ರೀಚ್ ಆಗುತ್ತಪ್ಪ ಈ ಟಾರ್ಗೆಟ್ ನಮಗೆ ಸೆಕೆಂಡ್ ಟಾರ್ಗೆಟ್ ರೀಚ್ ಆಗುತ್ತೆ. ಯಾವ್ದಪ್ಪ ಅಂತಂದ್ರೆ 56,600. ಯಾವಾಗಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಇದೇ ರೀತಿ ಹೋಗಿ ಮಾರ್ಕೆಟ್ ನಾಳಿನ ಏನಾದ್ರು ಫಾಲ್ ಆದ್ರೆ ಒಂದ್ ವೇಳೆ ಏನಾದ್ರು ನಾಳಿನ ದಿನ ಮಾರ್ಕೆಟ್ ಏನಾದ್ರು ಫಾಲ್ ಆಗದೆ ಇದೇ ರೀತಿ ಕನ್ಸಲ್ಟೇಷನ್ ಆಗಿ ನಾಳಿನ ದಿನ ಈ ಒಂದು ಏನಾದ್ರು ಹೈ ಬ್ರೇಕ್ ಮಾಡ್ತಾರೆ. ಓಕೆ, ಈ ಲೋ ಬ್ರೇಕ್ ಮಾಡಿದೆ ಈ ಹೈ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಮತ್ತೆ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ 57,600. ಓಕೆ, ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 57,600. 57,600 ಆದ ಕೂಡಲೇ ಯಾವ್ದು ಸಿಗುತ್ತಪ್ಪ ಅಂದ್ರೆ 58,000. ಓಕೆ, ಸೊ ಈ ಎರಡು ಟಾರ್ಗೆಟ್ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನಮ್ಗೆ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಯಾಕಪ್ಪ ಅಂತ ನಮ್ಗೆ ಹೇಳ್ತಾ ಇದ್ದೆ ಅಂದ್ರೆ ಒಂದು ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ 2 ದಿವಸದಿಂದ ಕನ್ಸಲ್ಟೇಷನ್ ಆಗ್ತದೆ. ಓಕೆ, ಇನ್ನು ಎರಡನೇ ದಿನಪ್ಪ ಅಂದ್ರೆ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಅನ್ನು ತಗೋಬಹುದು. ನೋಡ್ರಿ, ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ. ಓಕೆ, ಸೊ ಇನ್ನು ನಾಳಿನ ದಿನ ಏನು ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಒಂದು ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇದು ಇರುತ್ತೆ 56,900. ಒಂದು ವೇಳೆ ಏನಾದ್ರು ಇಲ್ಲಿ ಬ್ರೇಕ್ ಮಾಡಿದೆ ಸ್ವಲ್ಪ ಇಲ್ಲಿ ತಗೊಂಡು ಕನ್ಸಲ್ಟೇಷನ್ ಆಗಿ ಇಲ್ಲಿ ಸಪೋರ್ಟ್ ಓಕೆ ಈ ಒಂದು ಹಾರಿಜೆಂಟಲ್ ಲೈನ್ಗೆ ಮತ್ತು ಈ ಟ್ರೆಂಡ್ ಲೈನ್ಗೆ ಏನಾದ್ರು ಸಪೋರ್ಟ್ ತಗೋತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡು 57,600 ತನಕ ಮಾರ್ಕೆಟ್ ನಾಳಿನ ದಿನ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಬ್ಯಾಂಕ್ ನಿಫ್ಟಿ ಒಳಗೆ ಕಾಣ್ತಾ ಇದೆ. ಓಕೆ, ಸೊ ಈ ರೀತಿಯಾಗಿ ನಾವು ಟಾರ್ಗೆಟ್ ಅನ್ನು ನಾಳಿನ ದಿನ ಮಾಡ್ಕೋಪ ಅಂದ್ರೆ ನೋಡ್ಕೋಬೇಕು. ಒಂದು ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಲೈನ್ ಹಾಕಿದ್ರೆ ಈ ಒಂದು ಲೈನ್ ಏನಾಗುತ್ತಪ್ಪ ಅಂತಂದ್ರೆ 57,300 ಇದೇನಾಗುತ್ತಪ್ಪ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಮೇಲಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅದಕ್ಕಾಗಿ ಏನು ಮಾಡ್ರಪ್ಪ ನಾಳಿನ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥ ತುಂಬಾನೇ ಇಂಪಾರ್ಟೆಂಟ್. ಒಂದು ವೇಳೆ ಏನಾದ್ರು ಮಾರ್ಕೆಟ್ ಏನಾದ್ರು
ಈ ಒಂದು ಸ್ಪೇಸಲ್ಲಿ ಓಪನ್ ಆಯ್ತು ಅಂದ್ರೆ ಓಕೆ, ಈ ಒಂದು ಸಪೋರ್ಟ್ ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ 56,600 ಮತ್ತು 56,700 ಈ ಒಂದು ಝೋನ್ದಲ್ಲಿ ಏನೋ ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಇದರಲ್ಲಿ ಏನಾಗುತ್ತಪ್ಪ ಮತ್ತೆ ಇಲ್ಲಿ ಸ್ವಲ್ಪ ಕೆಳಗೆ ಒಂದು ಕನ್ಸೋಲೇಷನ್ ಆಗಿ ಮತ್ತೆ ಮಾರ್ಕೆಟ್ ಇಲ್ಲಿ ಮೇಲಿನ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ. ಈ ಒಂದು ಝೋನ್ ತನಕ 57,100 ತನಕ ಮಾರ್ಕೆಟ್ ಏನು ಮಾಡಬೇಕು ಅಂದ್ರೆ ಒಂದು ಟಾರ್ಗೆಟ್ ಅನ್ನು ನಾವು ಇಲ್ಲಿ ಒಂದು 500 ಪಾಯಿಂಟ್ ಇಂದ ಟಾರ್ಗೆಟ್ ಅನ್ನು ನಾವು ಇಲ್ಲಿ ಇಡ್ಬೋದು. ಒಂದು ವೇಳೆ ಏನಾದ್ರು ಇದು ಮೇಲ್ಗಡೆ ಹೋದೆ ಸ್ವಲ್ಪ ಕೆಳಗಡೆ ಗ್ಯಾಪ್ ಅಪ್ ಓಪನ್ ಆಗಿ ಮತ್ತೆ ಮೇಲ್ ಬಂದ ಕಿಶನ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಈ ರೀತಿ ಏನಾದ್ರು ಬಂದು ಕೆಳಗಿನ ಸರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಮಗೆ ಟಾರ್ಗೆಟ್ ಎಲ್ಲಿ ತನಕ ಸಿಗುತ್ತಪ್ಪ ಅಂತಂದ್ರೆ 56,400 ತನಕನೂ ನಮಗೆ ನಾಳಿನ ದಿನ ಇಲ್ಲಿ ಟಾರ್ಗೆಟ್ ಅನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನು ನೋಡ್ಕೊಂಡ್ರೆ ನಿಫ್ಟಿಯಲ್ಲಿ ನೋಡ್ರಿ ಏನಿದೆಪ್ಪ ಅಂದ್ರೆ ನಿಫ್ಟಿಯಲ್ಲಿ ಏನಪ್ಪ ಇವಾಗ ಇನ್ಸೈಡ್ ಕ್ಯಾಂಡಲ್ ಇದೆ ನೋಡ್ರಿ. ಓಕೆ, ಇನ್ಸೈಡ್ ಕ್ಯಾಂಡಲ್ ಎಷ್ಟಪ್ಪ ಅಂದ್ರೆ 1 2 3 4 5. ಓಕೆ, ಸೊ 5 ದಿನಗಳಿಂದ ಏನಿದೆಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಕನ್ಸೋಲೇಷನ್ ಫೇಸ್ ಅಲ್ಲಿ ಇದೆ. ಓಕೆ, ಸೊ ಯಾವಾಗ ಈ ಒಂದು ಕನ್ಸೋಲೇಷನ್ ಫೇಸ್ ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಮಾರ್ಕೆಟಲ್ಲಿ ಒಂದು ಹೆವಿ ಆಗಿರ್ತಕ್ಕಂಥ ರ್ಯಾಲಿ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥಪ್ಪ ಯಾವುದಪ್ಪ ಅಂದ್ರೆ 25,400 ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಆದರೆ 25,600 ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಸರಿಸುಮಾರು ಎಷ್ಟಪ್ಪ ಅಂತಂದ್ರೆ 25,400 ಮತ್ತು 20,000 ಅಂದ್ರೆ ಒಂದು 200 ಪಾಯಿಂಟ್ ಇದೆ. ಓಕೆ, ಈ ಒಂದು 200 ಪಾಯಿಂಟ್ ಇಂದ ಏನಪ್ಪಾ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಝೋನ್ ಇರೋದ್ರಿಂದ ಯಾವಾಗ ಈ ಝೋನ್ ಏನಾದ್ರು ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಓಕೆ, ಸೊ ಇದು ಒನ್ ವೇ ಯಾವಾಗ ಹೋಗುತ್ತಪ್ಪ ಅಂದ್ರೆ ಇದು ಝೋನ್ ಬ್ರೇಕ್ ಮಾಡಬೇಕು. ಓಕೆ, ಇದು ನಾಳಿನ ದಿನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ಕನ್ಸೋಲೇಷನ್ ಆಗಿ ಇದು ಸ್ವಲ್ಪ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮಗೆ ಇದು ಬ್ರೇಕ್ ಮಾಡೋದು 25,700 ಬ್ರೇಕ್ ಮಾಡೋದು. 25,700 ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ನಾಳಿನ ದಿನ ಅಥವಾ ನಾಡಿನ ದಿನ ಏನಾಗೋದಪ್ಪ ಅಂತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 25,800 ಮತ್ತು 25,900 ಮೇಲೆ 26,000 ಈ ಒಂದು ಟಾರ್ಗೆಟ್ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಇದು ನಾವು ನೋಡ್ತಕ್ಕಂಥದ್ದು ಒನ್ ಡೇ ಟೈಮ್ ಫ್ರೇಮ್ದಲ್ಲಿ. ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ 5 ದಿವಸಗಳಿಂದ ಕನ್ಸೋಲೇಷನ್ ಆಗ್ತಾ ಇರೋದ್ರಿಂದ ಒಂದಲ್ಲ ಒಂದು ದಿವಸ ಏನಾಗಬೇಕಪ್ಪ ಇದು ಬ್ರೇಕ್ ಆಗಲೇಬೇಕು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನೀವು ಒಂದು ಟ್ರೆಂಡ್ ಲೈನ್ ಅನ್ನು ತಗೊಂಡ್ರೆ ಓಕೆ, ಇಲ್ಲಿ ನೋಡ್ರಿ ಈ ಒಂದು ಟ್ರೆಂಡ್ ಲೈನ್ ನೋಡ್ರಿ, ಈ ಟ್ರೆಂಡ್ ಲೈನ್ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಇಲ್ಲಿ ರೆಸಿಸ್ಟೆನ್ಸ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಯಾವಾಗ ಇದು ಟ್ರೆಂಡ್ ಲೈನ್ ಬ್ರೇಕ್ ಮಾಡೈತಲ್ಲ ಬ್ರೇಕ್ ಮಾಡಿದ ಕೂಡಲೇ ಏನಾಗಿತ್ತಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಸ್ವಲ್ಪ ನಿಮಗೆ ಪುಲ್ ಬ್ಯಾಕ್ ಬಂದಿದೆ. ಸೊ ಪುಲ್ ಬ್ಯಾಕ್ ಬಂದಿದ್ದಪ್ಪ ಅಂದ್ರೆ ಪುಲ್ ಬ್ಯಾಕ್ ಇದನ್ನ ಏನಾಗಿಲ್ಲಪ್ಪ ಇದು ಬ್ರೇಕ್ ಮಾಡಿಲ್ಲ. ಸೊ ಪುಲ್ ಬ್ಯಾಕ್ ಬ್ರೇಕ್ ಮಾಡಿಲ್ಲಪ್ಪ ಅಂದ್ರೆ ಇದರ ಇಲ್ಲಿ ಮಾರ್ಕೆಟಿನ ಬೈಯರ್ ಸೈಡ್ ಅಂತ ಅರ್ಥ. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಇಲ್ಲಿನೂ ಕೂಡ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡು ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ತಗೊಳುತ್ತೆ. ಒಂದು ವೇಳೆ ಏನಾದ್ರು ನಾಳಿನ ದಿನ ಈ ಒಂದು ಸ್ಪೇಸ್ ದಲ್ಲಿ ಏನಾದ್ರು ಸಪೋರ್ಟ್ ತಗೋತಪ್ಪ ಅಂದ್ರೆ 25,400 ಏನಾದ್ರು ಸಪೋರ್ಟ್ ತಗೋತಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ನಾಳಿನ ದಿನ 25,800 ಮತ್ತು 25,700 ತಕ್ಕನ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಅದಕ್ಕಾಗಿ ಏನು ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೀವು ಸ್ವಲ್ಪ ನಾಳಿನ ದಿನ ನೋಡ್ಕೊಂಡು ವಿಷಯನ ನೀವು ಟ್ರೈ ಮಾಡ್ರಿ. ಓಕೆ, ಸೊ ಇದನ್ನ ನಾವು ಒಂದು 50 ಮಿನಿಟ್ಸ್ ಸ್ಟ್ಯಾಂಪ್ ಅಂತ ನೋಡ್ಕೊಂಡ್ರೆ ಸ್ವಲ್ಪ ಮಳೆ ವಾತಾವರಣ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಸ್ಲೋ ಹೋಗ್ತಾ ಇದೆ ನೋಡ್ರಿ, ಸ್ವಲ್ಪ ಸ್ಲೋ ಆಗ್ತದೆ ಅಷ್ಟೇ. ಓಕೆ, ವೆಲ್ ಸೊ ಇದು ನೆಟ್ವರ್ಕ್ ಯಾಕೋ ಸ್ಲೋ ಆಗ್ತಾ ಇದೆ. ಸೊ ನಿಮಗೆ ಒನ್ ಡೇ ಟೈಮ್ ಫ್ರೇಮ್ ಮೇಲೆ ಹೇಳಿದಿಲ್ಲ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ ಏನು ಹೇಳಿದಿಲ್ಲ ಅದನ್ನು ಸ್ವಲ್ಪ ನೀವು ಮಾಡ್ರಪ್ಪ ಅಂದ್ರೆ ಲಾಸ್ಟ್ ಕೊಟ್ಟು ನೋಡ್ಕೊರಿ ಈ ಒಂದು ಪಾಯಿಂಟ್. ಓಕೆ, ಸೊ 25,600 ಮತ್ತು 25,400 ಎರಡನೇಪ್ಪ ಅಂದ್ರೆ ಒಂದು ಝೋನ್ ಇದಾವೆ. ಈ ಝೋನ್ದಲ್ಲಿ ಮಾರ್ಕೆಟ್ ಇರೋ ತನಕ ಏನಾಗ್ತಪ್ಪ ಮಾರ್ಕೆಟ್ ಕನ್ಸೋಲೇಷನ್ ಆಗುತ್ತೆ. ಕೆಳಗಡೆ ಬಂತ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಬಂದ ಮತ್ತೆ ಕೆಳಗೆ ಬರುತ್ತೆ. ಈ ರೀತಿ ಒಂದೇನಾಗುತ್ತಪ್ಪ ಕನ್ಸೋಲೇಷನ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಯಾವಾಗ ಸ್ಪೇಸ್ ಜಂಪ್ ಆಗ್ತದಪ್ಪ ಅಂದ್ರೆ 25,600 ಬ್ರೇಕ್ ಮಾಡಬೇಕು, ಇಲ್ಲಪ್ಪ ಅಂದ್ರೆ ಕೆಳಗಿನ ಸಲ 25,400 ಬ್ರೇಕ್ ಮಾಡಬೇಕು. ಓಕೆ, ಒಂದ್ಸತಿ ಟ್ರೈ ಮಾಡೋಣ 50 ನಿಮಿಷ ಟೈಮ್ ಫ್ರೇಮ್ದಲ್ಲಿ. ಸಡನ್ ಆಗಿ ಬರ್ತಾ ಇಲ್ಲ ಸ್ವಲ್ಪ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ ಹೇಳಿದ್ರೆ ಸ್ವಲ್ಪ ನೋಡ್ಕೊಂಡಿಸಿದೆ ನೀವು ನಾಳೆ ದಿನ ನೋಡ್ರಪ್ಪ ಟ್ರೈ ಮಾಡ್ರಿ. ಓಕೆ, 50 ಮಿನಿಟ್ಸ್ ಟೈಮ್ ಫ್ರೇಮ್ ಯಾವ ರೀತಿ ಅನಾಲಿಸಿಸ್ ನಾನು ಮಾಡ್ತಿದ್ನಲ್ಲ ಅದನ್ನ ಸೊ ಅದೇ ರೀತಿ ನೀವು ಸ್ವಲ್ಪ ನೀವು ನಿಮ್ಮ ಲ್ಯಾಪ್ಟಾಪ್ದಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ದಲ್ಲಿ ಓಕೆ ನಿಮ್ಮ ಮೊಬೈಲ್ದಲ್ಲಿ ಸ್ವಲ್ಪ ನೋಡ್ಕೊಂಡಿಸಿ ನೀವು ಟ್ರೈ ಮಾಡಿ. ಓಕೆ, ಧನ್ಯವಾದಗಳು.